ಹೆಚ್ಚು ಕಡಿಮೆ ನಿನ್ನೆ ತಡರಾತ್ರಿ ತನಕನೂ ಕೂಡ ಕುತೂಹಲ ಇದ್ದಿದ್ದು ಅಂತ ಅಂದ್ರೆ ಬೆಂಗಳೂರು ದಕ್ಷಿಣ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರಾಗಬಹುದು ಅಂತ ಕೊನೆಗೂ ಅದನ್ನ ಫೈನಲ್ ಮಾಡಿ ಆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಒಂದು ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ದಕ್ಷಿಣದಿಂದ ಸ್ಪರ್ಧೆ ಮಾಡಿಬಿಡ್ತಾರೆ ಬೆಂಗಳೂರು ದಕ್ಷಿಣದಿಂದ ಅನ್ನುವಂತ ಮಾತು ಕೂಡ ಇತ್ತು. ಅದೆಲ್ಲವನ್ನ ಮೀರಿ ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ತೇಜಸ್ವಿ ಸೂರ್ಯ ಹಾಗಾದ್ರೆ ಯಾರು? ತೇಜಸ್ವಿ ಸೂರ್ಯ ಇವರು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸದ್ಯ ದಕ್ಷಿಣದ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ಅನ್ನೋದು ಖಾತ್ರಿಯಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಅಶ್ವಥ್ ನಾರಾಯಣ್ ಅವರು ಅಂದ್ರೆ ರಾಜ್ಯ ಬಿಜೆಪಿ ವಕ್ತಾರರು, ಸದ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ಅಶ್ವಥ್ ನಾರಾಯಣ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ಈ ಹೆಸರು ಪ್ರಕಟ ಆಗಿದೆ. ದೆಹಲಿಯಲ್ಲಿ ತಡರಾತ್ರಿವರೆಗೂ ನಡೆದಂತ ಚುನಾವಣಾ ಸಮಿತಿಯ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿರುವುದು ಬಹಳ ಅಚ್ಚರಿಯ ಒಂದು ನಡೆ ಅಥವಾ ಅಚ್ಚರಿಯ ಒಂದು ನಿರ್ಧಾರ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೊನೆ ತನಕ ಕೇಳಿ ಬಂದಿರಲಿಲ್ಲ. ಯಾಕೆ ಅಂತ ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ನಾವೆಲ್ಲ ಒಪ್ಪಿದೀವಿ, ಹೈಕಮಾಂಡ್ಗೆ ಈ ವಿಚಾರವನ್ನ ನಾವು ತಿಳಿಸ್ತೀವಿ, ಒಮ್ಮತದಿಂದ ನಾವು ನಿರ್ಧಾರ ಮಾಡಿದ್ದೀವಿ ಅನ್ನುವಂಥದ್ದನ್ನ ಸ್ವತಃ ಆರ್ ಅಶೋಕ್ ಅವರು ಸೇರಿದಂತೆ ರಾಜ್ಯ ಮಟ್ಟದ ಹಲವು ನಾಯಕರು ಕೂಡ ಬಹಿರಂಗವಾಗಿ ಹೇಳಿದ್ದರು. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಎಲ್ಲರೂ ಒಮ್ಮತದಿಂದ ನನ್ನ ಹೆಸರನ್ನ ನಿರ್ಧರಿಸಿರುವಂತಹ ಕಾರಣದಿಂದಾಗಿ ನಾನು ಕಂಟೆಸ್ಟ್ ಮಾಡೋದಕ್ಕೆ ಸಿದ್ಧ, ಹೈಕಮಾಂಡ್ ಒಪ್ಪಿದ್ರೆ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದರು. ಎಲ್ಲವನ್ನ ಮೀರಿ ತೇಜಸ್ವಿ ಸೂರ್ಯ ಅವರನ್ನ ಈಗ ಆಯ್ಕೆ ಮಾಡಲಾಗಿದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ತೇಜಸ್ವಿ ಸೂರ್ಯ ಅವರನ್ನ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿರಬಹುದು? ಒಂದ್ ರೀತಿ ಅಚ್ಚರಿಯ ಒಂದು ನಿರ್ಧಾರ ಇದು ಅನ್ನುವಂತ ರೀತಿಯಾಗಿ ಇದು ಹೇಗೆ ಬಿಂಬಿತ ಆಗ್ತಾ ಇದೆ ಸದ್ಯದಲ್ಲಿ? ಈಗ ಮಾಲ್ತೇಶ್, ಬೆಂಗಳೂರು ದಕ್ಷಿಣ ಲೋಕಸಭಾ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡುವ ಮುಖಾಂತರ ಒಂದು ರೀತಿಯಲ್ಲಿ ಟ್ವಿಸ್ಟ್ ಅನ್ನ ಕೊನೆ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಬಹುತೇಕ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಆರಂಭದಲ್ಲಿ ಹೇಳಿದಂತಹ ಬಿಜೆಪಿ ಹೈಕಮಾಂಡ್ ನಂತರ ನಿನ್ನೆ ರಾತ್ರಿ ಬೆಳಗ್ಗೆ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಹೆಸರನ್ನ ಬಹುತೇಕ ಅಂತಿಮಗೊಳಿಸಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಮಧ್ಯರಾತ್ರಿ ಘೋಷಣೆಯಾದಂತಹ ಟಿಕೆಟ್ ನಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ತೇಜಸ್ವಿ ಸೂರ್ಯ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇಲ್ಲಿ ಒಂದು ಹಂತದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯುವಮುಖಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಹೆಸರನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಈ ಬಾರಿ ಕೊಟ್ಟಂತಹ ಪಕ್ಷದಲ್ಲಿ ಅನುಕಂಪದ ಅಲೆ ವರ್ಕೌಟ್ ಆಗ್ಬೋದು. ಆದ್ರೆ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಇಲ್ಲಿ ಮತ್ತೆ ಹೊಸ ಮುಖಕ್ಕೆ ಆದ್ಯತೆಯನ್ನು ಕೊಡುವಂತದ್ದು ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ರಾಜ್ಯದ RSS ಮುಖಂಡರು ಮತ್ತು ಕೆಲವು ಬಿಜೆಪಿ ಮುಖಂಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣದಿಂದಾಗಿ ಮತ್ತು ತೇಜಸ್ವಿ ಸೂರ್ಯ ತಕ್ಷಣಕ್ಕೆ ಉತ್ತಮ ಆಯ್ಕೆ ಅನ್ನುವಂಥದ್ದು ಕೂಡ ದೆಹಲಿಯ ವರಿಷ್ಠರಿಗೆ ಮನದಟ್ಟಾದಂತ ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಅವರನ್ನೇ ಕೊನೆ ಕ್ಷಣದಲ್ಲಿ ಆಯ್ಕೆ ಮಾಡುವಂತಹ ಒಂದು ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ಕೈಗೊಂಡಿದೆ ಅನ್ನುವಂತಹ ಒಂದು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಮಾಲ್ತೇಶ್, ಓಕೆ ಕಿರಣ್, ಅಂದ್ರೆ ಇಲ್ಲಿ ಏನು ವರ್ಕೌಟ್ ಆಗಿರಬಹುದು ಅಂತ ಕಿರಣ್? ಯಾಕಂತ ಅಂದ್ರೆ ರಾಜ್ಯದ ಕೆಲ ನಾಯಕರು ಮೊದಲಿಗೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ವಿರೋಧ ಮಾಡಿದ್ದು ಉಂಟು. ಆ ನಂತರದಲ್ಲಿ ಕೆಲವು ಒತ್ತಡಕ್ಕೆ ಮಣಿದು ಇಲ್ಲ ಇವರನ್ನೇ ನಾವು ಒಮ್ಮತದಿಂದ ಆಯ್ಕೆ ಮಾಡಬೇಕು ಅಂತೇಳಿ ಹೈಕಮಾಂಡ್ಗೆ ವಿಚಾರ ತಿಳಿಸ್ತೀವಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದ್ದು ಕೂಡ ಉಂಟು. ಬಹುಶಃ ತೇಜಸ್ವಿ ಸೂರ್ಯ ಅವರ ಹೆಸರು ಕೊನೆ ತನಕ ಚಾಲ್ತಿಯಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಬಟ್ RSS ನ ಕೆಲ ನಾಯಕರು ಒತ್ತಾಯ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಕೇಳ್ಪಡ್ತಾ ಇದ್ವಿ. ಕೊನೆಗೆ ಇಲ್ಲಿ ಯಾರ ಕೈ ಮೇಲಾಗಿದೆ ಅನ್ನುವಂಥದ್ದು ಕಿರಣ್, ಆ ತರದ ವಿಚಾರಗಳು ಪಕ್ಷದ ಪಡಸಾಲೆಯಲ್ಲಿ ಹೇಗೆ ಚರ್ಚೆ ಆಗ್ತಾ ಇದೆ? ಮಾಲ್ತೇಶ್, ತೇಜಸ್ವಿ ಸೂರ್ಯ ಹೆಸರು ಆರಂಭದಲ್ಲಿ ಒಂದು ಹಂತದಲ್ಲಿ ಕೇಳಿ ಬಂದಿತ್ತು, ನಂತರ ಆ ಹೆಸರು ತೆರೆಮರೆಗೆ ಸತ್ತಿತ್ತು. ನಂತರ ತೇಜಸ್ವಿನಿ ಅನಂತಕುಮಾರ್ ಅವರ ಜೊತೆಗೆ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಮತ್ತು ಸುರೇಶ್ ಕುಮಾರ್ ಅವರ ಹೆಸರುಗಳು ಕೇಳಿ ಬಂದಿತ್ತು. ಆದ್ರೆ ಇಲ್ಲಿ ತೇಜಸ್ವಿ ಸೂರ್ಯ ಪರವಾಗಿ ರಾಜ್ಯದ RSS ಮುಖಂಡರು ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಪ್ರಮಾಣದ ಒಂದು ಒತ್ತಡವನ್ನ ಹಾಕಿದ್ರು ಅನ್ನುವಂತಹ ಒಂದು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ತೇಜಸ್ವಿ ಸೂರ್ಯ ಮೂಲತಃ RSS ಗರಡಿಯಲ್ಲೇ ಪಳಗಿದವರು ಮತ್ತು RSS ನ ವ್ಯಕ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸದ್ಯಕ್ಕೆ ಟಿಕೆಟ್ ಅನ್ನ ಕೊಡುವಂತದ್ದು ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಇಲ್ಲಿ ಬಿಜೆಪಿ ಹೈಕಮಾಂಡ್ ನ ಮುಂದೆ RSS ನ ಕೆಲವು ಮುಖಂಡರು ಪ್ರತಿಪಾದನೆ ಮಾಡಿದಂತಹ ಕಾರಣದಿಂದಾಗಿ ಅದೇ ಒಂದು ಒತ್ತಡ ಇಲ್ಲಿ ವರ್ಕೌಟ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಒಂದು ಹಂತದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಪರವಾಗಿ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರು ಬ್ಯಾಟಿಂಗ್ ಅನ್ನ ಮಾಡಿದ್ರು ಮತ್ತು ಅವರ ಒಮ್ಮತದ ಹೆಸರನ್ನೇ ಶಿಫಾರಸು ಮಾಡಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ್ ಕುಮಾರ್ ಅವರ ಸಹೋದರನಿಗೆ ಟಿಕೆಟ್ ಅನ್ನ ಕೊಟ್ಟು ಅದು ಬಿಜೆಪಿ ಸೋಲಿಗೆ ಕೂಡ ಕಾರಣ ಆಗಿತ್ತು. ಕೊನೆ ಹಂತದಲ್ಲಿ ಬಿಜೆಪಿ ನಾಯಕರೇ ಅವರ ಬಿಜೆಪಿಯ ಸೋಲಿಗೆ ಕಾರಣರಾದ್ರು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಒಂದು ವೇಳೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಅನಂತಕುಮಾರ್ ಏನಾದ್ರು ಸೋಲನ್ನು ಅನುಭವಿಸಿದ್ರೆ ಮತ್ತೆ ಬಿಜೆಪಿ ನಾಯಕರ ಮೇಲೆ ಅಪವಾದ ಬರುತ್ತೆ ಅನ್ನುವಂತಹ ಕಾರಣದಾಗಿ ಕೊನೆ ಕ್ಷಣದಲ್ಲಿ ಪರ್ಯಾಯ ವ್ಯಕ್ತಿ ಆಯ್ಕೆಯನ್ನ ತೆಗೆದುಕೊಂಡ್ರು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.